ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತು ನಮ್ಮ ಬ್ಲಾಗಲ್ಲಿ ಏನಂತ ಹೇಳಿದ್ರೆ, ಸತತ 7 ತಿಂಗಳಿದ ಮೇಲೆ ನಾನು ಊರ ಕಡೆ ಹೊಂಟೇನಿ. 7 ತಿಂಗಳಿಂದ ಇಲ್ಲೇ ಒಂದೇ ಕಡೆ ಕೆಲಸ ಮಾಡೋ ಹೊಂಟಿದ್ವಿ. ಇವಾಗ ಅಣ್ಣನ ಮದುವೆ ಐತಿ, ಅದಕ್ಕೋಸ್ಕರ 7 ತಿಂಗಳು ಆದಮೇಲೆ ಊರ ಕಡೆ ಹೋಗೋ ಹೊಂಟೇನಿ. ಸೊ ನಾ ಮತ್ತು ನಮ್ಮ ಅಣ್ಣ ಹೋಗೋ ಹೊಂಟೀವಿ. ನೋಡೋಣ ಜರ್ನಿ ಹೆಂಗೆ ಆಕೈತೆ ಅಂಥೇಳಿ ನೋಡೋಣ ಬರ್ರಿ. ಇವರಿಬ್ಬರು ನಮಗೆ ಬಿಡಕ್ಕೆ ಬರೋ ಅಂತಾರೆ. ನಮ್ಮ ಅಣ್ಣನೂ ರೆಡಿ ಆಗ್ಯಾನ, ನಂದು ಲಗೇಜ್ ಐತ್ಲೇ ಐತೆ ನೋಡ್ರಿ. ಇಲ್ಲಿಂದ ಮಾಪ್ಸಾವರೆಗೂ ಬೈಕಿಂದ ಹೋಗ್ತೀವಿ, ಅಲ್ಲೇ ಬಸ್ ಹಿಡಿಬೇಕು. ಅಲ್ಲಿಂದ ಮತ್ತು ಪಣಜಿಯಿಂದ ಹುಬ್ಳಿ, ಇನ್ನೊಂದು 2-3 ಬಸ್ ಚೇಂಜ್ ಮಾಡ್ಬೇಕು. ಸೊ ಹೋಗುವ ಬನ್ನಿ. ಮಾಪ್ಸಾಗೆ ಬಂದೇವಿ. ಮಾಪ್ಸಾಗೆ ಬಂದೆ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದೀವಿ, ಬಟ್ಟೆ ತೊಗೊಳಕಂತ ಬಂದೀವಿ. ಇವರು ಬಂದಾರ ನಮ್ಮ ಜೊತೆ. ಇಲ್ಲಿಂದ ಶಾಪಿಂಗ್ ಮಾಡಿ ಸಾಮಾನು ಸಿಗ್ತೈತಿ, ಸ್ವಲ್ಪ ಸಾಮಾನು ಇರ್ತೈತಿ. ಇಲ್ಲಿಂದ ಶಾಪಿಂಗ್ ಮಾಡಿ ಮತ್ತೆ ಇಲ್ಲಿಂದ ಪಣಜಿ ಬಾಯ್ ಬಾಯ್. ಓ कैसे कैसे लोग रहते हैं यार यहाँ पर. ನಮ್ಮ ಅಣ್ಣ ನೋಡ್ರಿ, ನಮ್ಮ ಅಣ್ಣಂದ ಮತ್ತ ನಂದು ಟಿ ಶರ್ಟ್ ಒಂದೈತಿ. ವಾಪಸ್ ತಗೊಂಡೆ, ಇಲ್ಲೇ ತಗೊಂಡೆ. ಅಣ್ಣ ಕಂಡಕ್ಟ್ರೆ ಇಟ್ಕೋ ಬರುವ. ಇವಾಗ ಪಣಜಿ ಒಳಗೆ ಬಂದೀವಿ. ಇಲ್ಲಿಂದ ಮತ್ತೆ ಇವಾಗ ಹುಬ್ಳಿ ಬಸ್ ಹಿಡಿಬೇಕು. ಪಣಜಿ ಇವಾಗ ಬಂದಿದ್ದೀವಿ, ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಪಣಜಿ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ಅವರ್ ಅಣ್ಣ ಜರ್ನಿ? ಇಲ್ಲಿಂದ ಎಷ್ಟು ಅವರ್? 6 ಅವರ್ ಜರ್ನಿ. ಇಲ್ಲಿಂದ ಹುಬ್ಳಿಗೆ ಹೋಗೋಕ್ಕೆ ಮೋಸ್ಟ್ಲಿ 4-4:30 ಆಗ್ಬೋದು. ಇಲ್ಲಿಂದ 5:30 ಆಗ್ತದಂತೆ. ನೋಡೋಣ ಮತ್ತೆ ಹುಬ್ಳಿ ಹೊರತು. ನಂತರ ಡ್ರೈವರ್ ಇದ್ರೆ ಹೆಂಗೋ ಜೋರು ಹೋಗ್ಬೋದು. ಡ್ರೈವರ್ ಸರಿ ಇಲ್ಲ, ಡ್ರೈವರ್ ಸರಿ ಇಲ್ಲ. ಅವ್ರು ಮಾಡಿದ ರಸ್ತೆ ಕೂಡ ಸರಿ ಇಲ್ಲ ಅಂತೆ. ಮಧ್ಯದಲ್ಲಿ ಘಾಟು ಕೂಡ ಬೀಳ್ತವೆ, ಅದಕ್ಕೋಸ್ಕರ ಸ್ಲೋ ಹೋಗ್ಬೇಕಾಗುತ್ತೆ. ಮತ್ತೆ ಘಾಟಲ್ಲಿ ವ್ಯೂ ಮಾತ್ರ ಚಲೋ ಇರುತ್ತೆ, ತೋರಿಸ್ತೀನಿ. ನಾ ಹೊಡೆದಿರೋ ಗಾಡಿ ಗೀಟ್ ಏನು ನೋಡಿಲ್ಲ. ಅದೇ ಅವ್ರ ಮನಿಗಂತೂ ಕಳ್ಸಲ್ಲ, ದೇವ್ರ ಮನಿಗೆ ಕಳಿಸ್ತಾರ. ಮನಿಗೆ ಕಳ್ಸಲ್ಲ, ದೇವ್ರ ಮನಿಗೆ ಕಳಿಸ್ತಾರೆ. ಸಿಕ್ಕಿದೆ ಸದಲ ಎಷ್ಟು ಹೇಳಿ 2 ಅವರ್ ಕಾದಿದ್ವಿ. 2 ಅವರ್ ಕಾದಿಲ್ಲ, 2 ಅವರ್ ಕಾದ್ಬಿಟ್ಟು ಸತತ ಪಣಜಿಯಿಂದ ಹುಬ್ಳಿಗೆ ಸಿಕ್ಕಿದೆ. ಆಗ ಇಲ್ಲಿಂದ ಎಷ್ಟು ಗಂಟೆಗೆ ಹೋಗಿ ಹುಬ್ಳಿ ಹೋಗ್ಬಿಡ್ತೀವೋ ಅದು ಗೊತ್ತಿಲ್ಲ ನಮಗೆ. ನೋಡ್ಬೇಕು ಎಷ್ಟು ಗಂಟೆಗೆ ಹೋಗಿ ನೋಡಿ ಗಾಯ್ಸ್, ಬೋಟ್ ಟಿಕೆಟ್ ಎಲ್ಲ ಸಿಗ್ತವೆ. ನೋಡೋಕೆ ಎಷ್ಟು ಚಲೋ ಕಾಣ್ತವೆ. ನೋಡಿದ್ರೆ ನಮ್ಮಣ್ಣ ಶಿಸ್ತಾಗಿ ಮಲ್ಕೊಂಡ್ಬಿಟ್ಟಾನೆ. ನಿನ್ನೆ ಪಾರ್ಟಿ ಇತ್ತು, ಎಲ್ಲ ನಮಗೆ ಮಲ್ಕೊಂಡಿದ್ದಿಲ್ಲ ಕೂಡ. ಅದಕ್ಕೋಸ್ಕರ ನಮ್ಮಣ್ಣ ಫುಲ್ ನಿದ್ದೆ ಒಳಗೆ. ಇವನಿಗೆ ಇವಾಗ ಹುಬ್ಳಿ ಬರೋದು ಗೊತ್ತಾಗೋದಿಲ್ಲ, ಶಿಸ್ತಾಗಿ. ಕರ್ನಾಟಕ ಬಾರ್ಡ್ರಲ್ಲಿ ಬಂದಿದ್ವಿ. ಇವಾಗ ಬಸ್ಸನ್ನು ಚೆಕ್ ಮಾಡ್ತಿದ್ದಾರೆ, ಏನಾದರೂ ಒಯ್ತಿದ್ದಾರೆ ಅಂತೇಳಿ. ನಮ್ಮಣ್ಣ ನೋಡಿದ್ರೆ ಫುಲ್ ಸುಸ್ತಾಗಿದೆ. ಅಣ್ಣ ಏನಂತ ಜರ್ನಿ ಚಲೋ ಇತ್ತು? ಸೀಟೇ ಸಿಕ್ಕಿಲ್ಲ ಬ್ರೋ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೀಟೇ ಸಿಕ್ಕಿಲ್ಲ. ಅಣ್ಣಗಂತೂ ಸಿಕ್ಕೇ ಇಲ್ಲ. ಮೆಟ್ಲ ಮೇಲೆ ಮಲ್ಕೊಂಡು ಬಂದಿದೆ. ನನ್ನ ಪರಿಸ್ಥಿತಿ ಏನು ಹೇಳಬೇಕು. ಇದೆ ನೋಡಿ ಕರ್ನಾಟಕ ಬಾರ್ಡ್ರ್, ಚೆಕ್ ಮಾಡ್ತಿದ್ದಾರೆ ಆಫೀಸು. ಸುಮಾರು ಇದೇ ಬಸ್ಸಲ್ಲಿ ಬಂದಿದ್ದು ನಾವು. ತಾನಾಜಿ ಇವ್ರ ಬಸ್ಸಲ್ಲೇ ಸಿಕ್ಕಿದ್ರೆ ತುಂಬಾ ಚಲೋ ಅನಿಸ್ತ. ಜರ್ನಿನ ಬೋರೇ ಮಾಡಿಸಿಲ್ಲ, ತುಂಬಾ ಚಲೋ ಮಾತಾಡಿ. ಹುಡುಗ ಎನಿ ಟೈಮ್ ಚಿಕನ್ ಪಾವ್ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ನಮ್ಮ ಹುಡುಗ ಶೇರ್ ಮಾಡ್ರಿ. ಅನೇಕ ವಿಡಿಯೋ ಮಾಡ್ತಾನೆ, ಬೆಸ್ಟ್ ವಿಡಿಯೋ ಆ್ಯಂಡ್ ಬೆಸ್ಟ್ ಹುಡುಗ. ರಾಮನಗರದಲ್ಲಿ ಇದ್ದೇವೆ. ಊಟ ಮಾಡೋದ, ನಾಷ್ಟ ಮಾಡೋದಕ್ಕೆ. ಸಾರಿ, ಚಹಾ ಕುಡಿಯೋದು. ನಾ ಚಹಾ ಕುಡಿಯೋದು ಬಿಟ್ಟೇನಿ, ನಮ್ಮ ಅಣ್ಣ ಕುಡಿತಾನೆ. ಏನಾದ್ರೂ ಒಂದು ನಾಷ್ಟ ಮಾಡಿ ಮತ್ತೆ ಇವಾಗ ಅಲ್ಲಿಂದ ಹುಬ್ಳಿ ಹೋಗ್ಬೇಕು. ಹುಬ್ಳಿಯಿಂದ ಮತ್ತೆ ಹತ್ಬೇಕು. ಹುಬ್ಳಿಗೆ ಎಷ್ಟು ಗಂಟೆಗೆ ಹೋಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಹೋಗುತ್ತೆ? ಹಾಂ, ಜೋರು ಹೇಳು, ಮೈಕಿಲ್ಲ ನನ್ನ ಹತ್ರ. 1 ತಾಸು.
ಸುಮಾರು ಇವಾಗ 1.5 ತಾಸು ಅಂತ ನೋಡುವ. ಮತ್ತೆ ಸಿಗುವ ಹುಬ್ಳಿಗೆ ಹೋಗಿ ಮಾಡೋಣ ಅಂದ್ರೆ ಇದೆ ಮಿರಿಂಡಾ ತೊಗೊಂಡಾನೆ. ಇವ್ ನೋಡಿದ್ರೆ ಪೆಪ್ಸಿ ತೊಗೊಂಡಾನೆ. ನಾಷ್ಟ ಮಾಡೋಣ ಅಂದ್ರೆ ಮುಂದೋಡಿಗೆ ಹೋಗಿ ಮಾಡೋಣ. ಇದಷ್ಟೇ ಕೂಡ್ದು ಹೋಗ್ಬೇಕು, ಮತ್ತೆ ಜರ್ನಿ ಮಾಡ್ಬೇಕು. ಯಾವ ತರ ವ್ಯೂ ಇದೆ ನೋಡಿ ಗೈಸ್. ಇಲ್ಲೇ ಹುಬ್ಬಳ್ಳಿ ಒಳಗ ಬಂದೇವಿ. ಇಲ್ಲಿಂದ ವಾತಾವರಣ ಅಂದ್ರೆ ತುಂಬಾನೇ ಚಲೋ ಇದೆ. ಮಳೆ ಬರೋ ತರ ಆಗಿದೆ ಮೋಡ. ಕರ್ಕೊಂಬರಕ್ ಬಂದಾನೆ, ಆದ್ರೆ ಅಲ್ಲೇ ನಿಂತಾನೆ. ನೀವು ಫೋನ್ ಕಟ್ ಮಾಡೋ ಅಂತಾನೆ. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.